ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗ ನಿಮ್ಮ ಜೇಬಿಗೆ ನೇರವಾಗಿ ಕತ್ತರಿ ಹಾಕಲಿದೆಯಾ? ಕೇವಲ 48 ಗಂಟೆಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಬರೋಬ್ಬರಿ 10% ರಿಂದ 13% ಏರಿಕೆಯಾಗಿದೆ. ಇದು ಭಾರತದ ಪೆಟ್ರೋಲ್ ಬಂಕ್ಗಳ ಮೇಲೆ ಎಂತಹ ಪರಿಣಾಮ ಬೀರಲಿದೆ? ವಿಷಯ ಏನಪ್ಪಾ ಅಂದ್ರೆ, ಜಗತ್ತಿನ 20% ತೈಲ ಸಾಗುವ ಹಾರ್ಮುಜ್ ಜಲಸಂಧಿ ಈಗ ಯುದ್ಧದ ಭೀತಿಯಲ್ಲಿದೆ. ಇರಾನ್ ಈ ಮಾರ್ಗವನ್ನು ಬಂದ್ ಮಾಡಿದರೆ ಜಗತ್ತಿಗೆ ತೈಲ ಪೂರೈಕೆ ನಿಂತು ಹೋಗುತ್ತದೆ. ಈಗಾಗಲೇ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರೆಲ್ಗೆ $84 ದಾಟಿದೆ. ಭಾರತ ತನ್ನ 88% ತೈಲವನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವುದರಿಂದ ನಮಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇವತ್ತಿನ ಅಪ್ಡೇಟ್ ಪ್ರಕಾರ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಸರಿಸುಮಾರು $103 ಮತ್ತು ಡೀಸೆಲ್ ಬೆಲೆ $91 ದೆಹಲಿಯಲ್ಲಿ ಪೆಟ್ರೋಲ್ $95 ಮಾರಾಟವಾಗುತ್ತಿದೆ. ಸದ್ಯಕ್ಕೆ ಸರ್ಕಾರ ಬೆಲೆ ಏರಿಕೆ ಮಾಡದಿದ್ದರೂ ಅಂತಾರಾಷ್ಟ್ರೀಯ ಒತ್ತಡ ಹೀಗೆ ಮುಂದುವರಿದರೆ ತೈಲ ಕಂಪನಿಗಳು ಬೆಲೆ ಏರಿಸುವುದು ಅನಿವಾರ್ಯವಾಗಬಹುದು. ತಜ್ಞರ ಪ್ರಕಾರ ಒಂದು ವೇಳೆ ಯುದ್ಧ ದೀರ್ಘಕಾಲ ಮುಂದುವರಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ $5 ರಿಂದ $12 ಏರಿಕೆಯಾಗುವ ಸಾಧ್ಯತೆ ಇದೆ. ಇದು ಕೇವಲ ಗಾಡಿ ಓಡಿಸುವುದಕ್ಕೆ ಮಾತ್ರವಲ್ಲ, ಸರಕು ಸಾಗಣೆ ವೆಚ್ಚ ಹೆಚ್ಚಾಗಿ ತರಕಾರಿ ಮತ್ತು ದಿನಸಿ ಪದಾರ್ಥಗಳ ಮೇಲೆ ಬೆಲೆಯೂ ಏರಿಸಬಹುದು. ನಿಮ್ಮ ಪ್ರಕಾರ ಪೆಟ್ರೋಲ್ ಬೆಲೆ ಎಷ್ಟು ದಾಟಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ನಿಖರವಾದ ಮಾಹಿತಿಗಾಗಿ ರಿಯಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.